ಕಮ್ ಬ್ಯಾಕ್ ಟು ಅಂತ ಸಂತ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಮ್ ಬ್ಯಾಕ್ ಟು ಅಂತ ಸಂತ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಾನು ಆ್ಯಕ್ಚುಲಿ ಬೆಂಗಳೂರಿಗೆ ಓಡ್ತಾ ಇದ್ದೀನಿ. ಸೊ ಯೂಶ್ವಲಾಗಿ ನಾನು ಬೆಂಗಳೂರು ಮಂಡ್ಯ ಸುಮ್ಮನೆ ಓಡಾಡ್ತಾನೆ ಇರ್ತೀನಿ. ಆ್ಯಂಡ್ ಇವತ್ತು ನಾನು ನಮ್ಮ ಅಕ್ಕ ಮತ್ತು ನಮ್ಮ ಅತ್ತಿಗೆ ಮಕ್ಕಳಿಬ್ಬರು ನನ್ನ ಸೊಸೆರು 5 ಜನನೂ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಒಂದು ವಿಶೇಷ ಇದೆ, ಸೊ ವಿಶೇಷ ಕಾರ್ಯಕ್ರಮ ಇದೆ. ಸೊ ಅದಕ್ಕೋಸ್ಕರ ಹೋಗ್ತಾಯಿದ್ದೀವಿ. ಅದೇನು ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ನಾವು ಬ್ಯಾಂಗ್ಳೂರ್ಗೆ ಹೋಗೇನೆ ನಾನು ಅಲ್ಲಿ ವೀಡಿಯೋ ಮಾಡ್ತೀನಿ. ಅಲ್ಲಿಗಂಟ ಬಾಯ್ ಬಾಯ್. ಮಂಡ್ಯ ಬಸ್ ಸ್ಟ್ಯಾಂಡಲ್ಲಿ ಹತ್ತಿ ಕೂತ್ಕೊಂಡಿದ್ದೀವಿ. ನಾನು ನಮ್ಮ ಅತ್ತಿಗೆ ಮಕ್ಕಳು ನಮ್ಮ ಅಕ್ಕ ಇಷ್ಟು ಜನ ಬಸ್ಸಲ್ಲಿ ಕೂತ್ಕೊಂಡಿದ್ದೀವಿ. ಆ್ಯಂಡ್ ನಾವು ಇವಾಗ ಬ್ಯಾಂಗ್ಳೂರಿಗೆ ಹೊರಡ್ತೀವಿ. ಸೊ ನಾವು ಬ್ಯಾಂಗ್ಳೂರ್ ಹತ್ರ ಬಂದ್ವಿ, ನಮ್ಮ ಅಮ್ಮನ ಅಂಗಡಿ ಹತ್ರ. ಸೊ ಅಲ್ಲಿ ವೀಡಿಯೋ ಮಾಡ್ತಾಯಿದ್ದೆ. ಅಲ್ಲಿ ನಮ್ಮ ಅಮ್ಮ ಮತ್ತು ನಮ್ಮ ಅಣ್ಣ ಇಬ್ಬರು ಕೂತಿದ್ರು. ಸೊ ಬನ್ನಿ ನೆಕ್ಸ್ಟ್ ಅಂಗಡಿ ತೋರಿಸ್ತೀನಿ. ಇನ್ನೂ ಬೋಲ್ಡ್ ಗಿಲ್ಡ್ ಏನೂ ಹಾಕಿಲ್ಲ. ಹಾಯ್ ಬಡಿ ಮಗಂಟಿ, ಚೆನ್ನಾಗಿದ್ದೀರಾ? ಯಾರೀವ್ನ? ನಮ್ಮ ಅತ್ತಿಗೆ ಅಲ್ಲೇ ಕೂತ್ಕೊಂಡಿದ್ರು. ಸೊ ಅವ್ರ ಮನೆ ಅಲ್ಲೇ ಇರೋದು, ಹಾಗಾಗಿ ಅವರು ಅಲ್ಲೇ ಬಂದಿದ್ದರು. ಆ್ಯಂಡ್ ನಾವು ಸೀರೆ ನೋಡ್ತಾ ಇದ್ವಿ. ಸೀರೆ ಯಾವುದು ಏನು ಅಂತ ನನ್ನ ತಂಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ಲು. ಚೆನ್ನಾಗಿದೆ ತೊಗೊಳ್ಳಿ, ಇದು ಕಲರ್ ಕಾಂಬಿನೇಷನ್ ಅಂತ ಹೇಳ್ಬಿಟ್ಟು. ಸೊ ನಾವು 2 ಸೀರೆ ತೊಗೊಂಡ್ವಿ. ಸೊ ಬೋನಿ ಮಾಡೋಣ ಅಂತ ಹೇಳ್ಬಿಟ್ಟು ತಗೊಳ್ಳಿದ್ದೇಪ್ಸ್. ನೀವೊಂದು ಯಾಕೆ ತಗೊಳ್ಳಲ್ಲ? ನೀವು ಹೇಳ್ಬೇಕು ನಮ್ಮ ವಿಡಿಯೋಗೆ. ನೋಡಿ ನಮ್ಮ ಅಕ್ಕ ಎತ್ಕತ್ತ ಬಿದ್ದವಳೆ. ಯಾವುದಾದ್ರು ಅಕ್ಕ ಬನ್ನಿ ಈ ಕಡೆ, ನಾನು ವೀಡಿಯೋ ಮಾಡ್ತೀನಿ. ಇವರು ನಮ್ಮಮ್ಮ ಅಂಗಡಿ ಮಡಗಿದ್ದೀರಾ ಈಗ ಹೊಸ್ದಾಗಿ. ಯಾವಾಗ ಓಪನಿಂಗ್ ಆಯಿತು? ಇವತ್ತು ಓಪನ್ ಮಾಡಿದ್ರೆ. ಜೋರಾಗಿ ಮಾತಾಡಿ ಕೇಳಿಸೋದಿಲ್ಲ. ಇವತ್ತು ಓಪನ್ ಆಯಿತು. ಹೌದಾ? ಎಲ್ಲಿ ಬರುತ್ತೆ ಇದು ಅಂಗಡಿ? ಮಾರುತಿ ನಗರದಲ್ಲ? ಮಾರುತಿ ನಗರ ತುಂಬ ಖುಷಿ ಆಗ್ತಾಯಿದೆ ನೀವು ಅಂಗಡಿ ಓಪನ್ ಮಾಡಿರೋದು. ಕಂಗ್ರ್ಯಾಚುಲೇಷನ್, ಒಳ್ಳೇದಾಗಲಿ. ಎರಡು ಕೈಲಿ ಇಸ್ಕೋ ತಗೋತ್ ಹಿಡ್ಕೊಂಡು ತೋರಿಸಿ. ಬೇಡಿ ಸಾಕು ಹಂಗೆ ಚೆನ್ನಾಗಿ ಚೆನ್ನಾಗಿ ವ್ಯಾಪಾರ ಆಗ್ಲಿ, ಚೆನ್ನಾಗಿ ಬದುಕು, ಒಳ್ಳೆ ಗಂಡ ಸಿಗ್ಲಿ ಆಯ್ತಾ? ಬಾಗೇಮ್ಮ ಎಷ್ಟು ಬ್ಯಾಗ್ ತಗೊಂಡ್ರಿ? 2 ಬ್ಯಾಗು. ಎಷ್ಟು ತಗೊಂಡೆ ಅಕ್ಕ? ಒಂದೇ ಒಂದು. ಓಕೆ. ಇದು ಇವ್ರಿಬ್ರು ತಗೊಂಡ್ರು. ಚೆನ್ನಾಗಿ ವ್ಯಾಪಾರ ಆಗಲಿ, ಚೆನ್ನಾಗಿ ಬೆಳೀರಿ, ಒಳ್ಳೇದಾಗಿ. ಒಳ್ಳೆ ಗಂಡನೂ ಸಿಗ್ಲಿ, ಒಳ್ಳೆ ಗಂಡ ಸಿಗ್ಲಿ. ಮತ್ತೆ ಅದು ಏನು ತೋರಿಸಿ ಮೇಡಮ್. ಫಸ್ಟ್ ಸೀರೆ ವ್ಯಾಪಾರ, ಆಮೇಲೆ ಗಂಡ. ಅದು ಆಗ್ಬೇಕು, ಅದು ಆಗ್ಬೇಕು. ಚೆನ್ನಾಗಿದೆ ಮೇಡಮ್. ಇಲ್ಗೊಂದು ಕನ್ನಡಿ ಹಾಕ್ಸೋಣ ಅಂತ ಯಾರು ಹಿಡ್ಕೊಂಡು ನೋಡ್ತಾರಲ್ಲ, ಅದಕ್ಕೆ ಒಂದು ಕನ್ನಡಿ ಹಾಕ್ಸೋದು ಅಂತ. ಯಾವುದು ಸೀರೆ? ಬನಾರಸ್. ಈ ಥರಲ್ಲಿ ಬನಾರಸ್ ಸೀರೆ ಎಲ್ಲ ತೊಗೊಂಡು ನಮ್ಮ ಅಣ್ಣನ ಮನೆ ಹತ್ರ ಬಂದ್ವಿ. ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಅಂಗಡಿ ಮಾಡಿರೋದು ಇವ್ರ ಮನೆಯೂ ಸ್ವಲ್ಪ ಹತ್ತಿರ ಇರೋದ್ರಿಂದ ಎಲ್ಲ ಊಟಕ್ಕೆ ಅವ್ರ ಮನೆಗೆ ಹೋಗಿದ್ವಿ. ಆ್ಯಂಡ್ ಊಟ ಎಲ್ಲ ಮುಗಿಸ್ಕೊಂಡು ನಾವು ಆವಾಗಲೇ ಸಂಜೆ ಆಗ್ತಾ ಬಂತು. ಸೊ ಪುನಃ ಅಂಗಡಿ ಹತ್ರ ಹೋಗ್ಬಿಟ್ಟು ನಾವು ಅಷ್ಟೊತ್ತಿಗೆ ನಮ್ಮ ಆರ್ಯನೂ ಬಂದಿದೆ. ಸೊ ಅವನು ಎಲ್ಲ ಮಾತಾಡಿಸ್ಬಿಟ್ಟು. ಆ್ಯಂಡ್ ನಮ್ಮ ಬಾವ ಇವರೇ ನೋಡಿ, ನಮ್ಮಮ್ಮ ಅಂತೀನಲ್ಲ. ಸೊ ಇವರು ನಮ್ಮಪ್ಪ. ಸೊ ಇವ್ರದ್ದೇ ಅಂಗಡಿ. ಅವರು ಎಲ್ಲ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾಯಿದ್ರು, ಸ್ಟ್ಯಾಂಡ್ಗಿಂಡೆಲ್ಲ ಇಟ್ಬಿಟ್ಟು. ಅಂಗಡಿ ಅಂದಮೇಲೆ ಎಲ್ಲ ತುಂಬ ಕೆಲಸ ಇರುತ್ತೆ. ಬಟ್ ಈಗ ಹೊಸ್ದಾಗಿ ಓಪನ್ ಮಾಡಿರೋದ್ರಿಂದ ಈಗ ಸ್ವಲ್ಪ ಸೆಟ್ಟೆಲ್ಲ ಹಾಕ್ತಾಯಿದ್ದಾರೆ. ಸೊ ನಾವಿನ್ನು ಟೈಮ್ ಆಗ್ತಾಯಿತ್ತು, ಆಗಲೇ ಟ್ರೈನಿಗೆ ಹೋಗೋಣ ಅಂತ ನಾವು ಹೊರಡ್ತಾಯಿದ್ವಿ.
ಆ್ಯಂಡ್ ಈಗ ತಾನೇ ಅಂಗಡಿ ಓಪನ್ ಮಾಡಿದ್ದಾರೆ, ಅವ್ರಿಗೆ ಒಳ್ಳೆಯದಾಗಲಿ, ಸಾಕಷ್ಟು ಕಸ್ಟಮರ್ಸ್ ಬರಲಿ ಅಂತ ಹೇಳ್ತಾ. ಸೊ ಯಾರಾದರೂ ವಿಸಿಟ್ ಮಾಡಬೇಕಂತಿದ್ರೆ ಕೆಂಗೇರಿ ಹತ್ರ ಇರೋರು, ಸೊ ದಯವಿಟ್ಟು ಹೋಗಿ ನನಗೆ ಕಮೆಂಟ್ ಮಾಡಿ, ಅವ್ರನ್ನ ಅಡ್ರೆಸ್ನ ನಾನು ನಿಮಗೆ ಕಳಿಸ್ತೀನಿ ಅಂತ ಹೇಳ್ತಾ. ಇನ್ನು ನನ್ನ ತಮ್ಮ ನೆಕ್ಸ್ಟು ಡ್ರಾಪ್ ಮಾಡ್ತಿದ್ದಾನೆ ರೈಲ್ವೆ ಸ್ಟೇಷನ್ಗೆ. ಸೊ ನಾವು ಟ್ರೈನಲ್ಲಿ ಹೋಗೋಣ, ವೆಯ್ಟ್ ಮಾಡ್ತಾಯಿದ್ವಿ ಟ್ರೈನ್ ಬರೋಗಂಟ. ಸೊ ತುಂಬಾ ಅಂದರೆ ತುಂಬಾ ರಶ್ ಇತ್ತು. ಟ್ರೈನ್ ಬಂದಮೇಲೆ ನೆಕ್ಸ್ಟ್ ನಾವು ಮುಗಿಸ್ಕೊಂಡು ಮಂಡ್ಯಾಗ ಹೋಗ್ತೀವಿ. ಯಾರೆಲ್ಲರಿಗೂ ನನ್ನ ವೀಡಿಯೋ ಇಷ್ಟ ಆದರೆ ಸೊ ದಯವಿಟ್ಟು ನನ್ನ ವೀಡಿಯೋ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನೆಕ್ಸ್ಟ್